ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ಎಷ್ಟೋ ಬಾರಿ ಕೆಲವೊಮ್ಮೆ ನಮ್ಮದಲ್ಲದ ತಪ್ಪುಗಳಿಗೆ ನಾವು ಕೋರ್ಟು ಕಚೇರಿಗಳು ಅಥವಾ ಅನ್ಯತಃವಾಗಿ ನಾವು ಹೋಗಿ ಒಮ್ಮೊಮ್ಮೆ ನಾವು ಸುತ್ತಾಡ್ತಾ ಇರ್ತೀವಿ. ಹಲವಾರು ವರ್ಷಗಳಿಂದ ಲಾಯರ್ ಫೀಸು ಸಮೇತ ನಾವು ಕಟ್ಟಿ ಸುಸ್ತಾಗಿರ್ತೀವಿ. ಒಂದು ಸೆಷನ್ 500, ಒಂದು ಸೆಷನ್ 1000 ರೂಪಾಯಿ. ಅಥವಾ ನಿಮಗೆ ಗೊತ್ತಿರ್ಬೋದು, ಒಂದು ಕೇಸ್ ಸ್ಟಡೀಸ್ಗೆ ಅಂತಾನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮ್ಮ ಪೇಪರ್ ಡಾಕ್ಯುಮೆಂಟ್ಸ್ಗೆ ಮಿನಿಮಮ್ 5000, 6000 ಈ ಥರ ಎಲ್ಲ ಡಿಪೆಂಡ್ಸ್ ಅಂದ್ರೆ ಅವರವರ ಒಂದು ವೃತ್ತಿಯ ಒಂದು ಆಧಾರದಲ್ಲಿ ಏನೇನು ತಗೋತಾರೆ ಅದನ್ನ ಪ್ರತಿಯೊಬ್ರು ತಗೋತಾರೆ, ಅವ್ರು ಮಾತ್ರ ಅಂತ ನಾ ಹೇಳಲ್ಲ. ಇವತ್ತು ಏನಾಗ್ತಾ ಇದೆ ಅಂದ್ರೆ, ಎಷ್ಟೋ ಬಾರಿ ನಮಗೆ ಹಲವಾರು ಸಮಸ್ಯೆಗಳು ಭೂಮಿಗೆ ಸಂಬಂಧಪಟ್ಟಿರ್ಬೋದು, ಒಂದು ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಅಥವಾ ಒಂದು ಮಳಿಗೆಗಳಾಗಿರ್ಬೋದು, ಅಥವಾ ಒಂದು ಮನೆ ಅರ್ಧಕ್ಕೆ ಕಟ್ಟು ನಿಂತು ಹೋಗಿದೆ ಅಂತ ಅನ್ಕೊಳ್ಳಿ, ಅಥವಾ ಭೂಮಿಗೆ ಯಾವುದೇ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳಾಗಿರ್ಬೋದು, ಅದಕ್ಕೂ ಸಮೇತ ಈ ಪರಿಹಾರಗಳನ್ನ ನೀವು ಮಾಡ್ಬೋದು. ಹಾಗೇನೇನೆ ನಮಗೆ ಯಾರೋ ಸುಮ್ನೆ ಬಂದು ಸಮಸ್ಯೆ ಕೊಡ್ತಾ ಇದ್ದಾರೆ, ಜೊತೆಗೆ ನಮಗೆ ಶತ್ರುಗಳ ಬಾಧೆ ಆಗ್ತಾ ಇದೆ, ಅಕ್ಕಪಕ್ಕದವರು ಸುಮ್ಮನೆ ಆದ್ರೂ ನಮ್ಮ ಮನೆಯ ಮೇಲೆ ಒಂದು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ, ಅದರ ಜೊತೆಗೆ ನಮ್ಮ ಭೂಮಿಗೆ ಸಂಬಂಧಪಟ್ಟಂಗೆ ಏನೋ ಸಮಸ್ಯೆಗಳಾಗ್ತಾ ಇದೆ, ಅಥವಾ ನಮ್ಮ ಜಮೀನಿನಲ್ಲಾಗಿರ್ಬೋದು, ಅಥವಾ ನಮ್ಮ ತೋಟಗಳು ಆಗಿರ್ಬೋದು, ಈ ತರ ತೋಟ, ಜಮೀನು, ಮನೆ, ಭೂಮಿ ಅಂತ ನಾವೇನ್ ತಗೋತೀವಿ ಅದಕ್ಕೆ ಸಮೇತ ನೀವು ಮಾಡ್ಬೋದು ಈ ಪರಿಹಾರಗಳನ್ನ. ಹಾಗೇನೇನೆ ಬಂದಂತ ಸಂದರ್ಭದಲ್ಲಿ ಎಷ್ಟೋ ಬಾರಿ ನಮಗೆ ಸುಮ್ಮನೆ ಆಗಿ ಅನ್ಯಥವಾಗಿ ನಮಗೆ ಹೊಟ್ಟೆ ಕಿಚ್ಚು ಬೇರೆಯವರು ನಮ್ಮ ಮೇಲೆ ಪಡ್ತಾ ಇರ್ತಾರೆ. ಆ ಹೊಟ್ಟೆ ಕಿಚ್ಚು ಪಟ್ಟು ನಮಗೆ ಏನೋ ಒಂದು ದೃಷ್ಟಿ ದೋಷಗಳಾಗಿರುತ್ತೆ, ಅದಕ್ಕೂ ಸಮೇತ ಮಾಡ್ಬೋದು. ಜೊತೆಗೆ ನಾವು ಹಲವಾರು ವಿಚಾರದಲ್ಲಿ ಕೋರ್ಟು ಕಚೇರಿಗಳಿಗೆ ಸುತ್ತಾ ಇರ್ತೀವಿ. ಒಂದು ಸಬ್ ರಿಜಿಸ್ಟರ್ ಆಫೀಸ್ ಆಗಿರ್ಬೋದು, ಅಥವಾ ರಿಜಿಸ್ಟ್ರೇಷನ್ ಮಾಡ್ಸಕ್ ಹೋದಾಗ ಏನೋ ಒಂದು ಸಮಸ್ಯೆಗಳಾಗಿರ್ಬೋದು, ಈ ತರ ಹಲವಾರು ಸಮಸ್ಯೆಗಳು ಅಂತ ನಾವು ಹೇಳ್ತೀವಿ. ಕೋರ್ಟು ಕಚೇರಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು 10 ಅಲ್ಲ, 15 ವರ್ಷ ಅಲ್ಲ, 20 ವರ್ಷ ಕೇಸ್ಗಳು ಸಮೇತ ನಮಗೆ ಒಂದೊಂದು ಸಂದರ್ಭದಲ್ಲಿ ನಮಗೆ ಡಿಸೈಡೇ ಆಗಲ್ಲ, ಅಥವಾ ಅದು ನಮ್ಮ ಪರ ನ್ಯಾಯನೇ ಸಿಗಲ್ಲ. ಇಲ್ಲಿ ನಾನು ಇವತ್ತು ಹೇಳ್ತಿರುವಂತಹ ಪರಿಹಾರ, ನಮ್ಮ ಕಡೆ ಯಾವುದೇ ರೀತಿಯ ತಪ್ಪುಗಳು ಇರಬಾರ್ದು, ನಾವು ಕರೆಕ್ಟ್ ಆಗಿರ್ಬೇಕು ಒಂದು. ಎರಡನೇದಾಗಿ, ನಮ್ಮ ಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟೇಶನ್ ಅಥವಾ ಪತ್ರ ವ್ಯವಹಾರಗಳೇನಿದೆ ಅದೆಲ್ಲವೂ ನಮ್ಮ ಹತ್ರ ಕರೆಕ್ಟ್ ಆಗಿರ್ಬೇಕು, ಎರಡನೇದು. ಮೂರನೇದಾಗಿ, ನಾವು ಹೋಗಿ ಯಾರ್ದೋ ಅನ್ಯರ ಜಾಗದಲ್ಲಿ ಕೂತಿದ್ದು ನಾವು ಅವ್ರನ್ನ ಕೇಸ್ ಮೇಲೆ ಅವರ ಮೇಲೆ ನಾವು ಲಿಟಿಗೇಷನ್ ಅಥವಾ ಕೇಸ್ ಹಾಕೊಂಡು ಅವರಿಂದ ಗೆದ್ದು ನಾವು ಸುಖ ಪಡ್ತೀವಿ ಅಂತ ನಾವು ಅನ್ಕೊಂಡ್ರೆ ಅದು ನಿಜವಾಗ್ಲೂ ಅದ್ರ ಮುಟ್ಟಾಳತನ. ಜೊತೆಗೆ ನಾವು ಇಲ್ಲಿ ನಾವು ಕೋರ್ಟಲ್ಲಿ ಗೆಲ್ಬೋದು, ಆಗ ಭಗವಂತನ ಕೋರ್ಟಲ್ಲಿ ನಾವು ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ನಮ್ಮದೇ ಅಲ್ಲದೆ ಇರುವಂತಹ ತಪ್ಪುಗಳಿಗೆ ಏನಾದ್ರೂ ಕೋರ್ಟು ಕಚೇರಿಗಳು ಅಥವಾ ಅನ್ಯತಃ ನಾವು ಅಲೆದಾಡ್ತಾ ಇದ್ರೆ, ಅಥವಾ ಭೂಮಿಯ ಸಂಬಂಧ ಯಾವುದೇ ಸಮಸ್ಯೆಗಳಿರ್ಲಿ ಅದಕ್ಕೆ ಹಾಕ್ಬೋದು. ಅಥವಾ ಶತ್ರುಗಳ ಉಪಟಳ ಅಂತ ಹೇಳ್ತೀವಿ ನಾವು, ಸುಮ್ಮನೆ ಆದ್ರೂ ನಮಗೆ ಕಿರಿಕ್ ಮಾಡೋದು, ಅಥವಾ ನಮಗೆ ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಅಥವಾ ನಾವು ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಪ್ರತಿ ಒಂದು ಕಡೆ ಒಬ್ರೊಬ್ರು ಕಿರಿಕ್ ಉಂಟಾಗ್ತಾ ಇರುತ್ತೆ, ಅಂತ ಕಡೆನೂ ಸಮೇತ ನೀವು ಮಾಡ್ಬೋದು. ಅದರ ಜೊತೆಗೆ ಈಗ ಕೆಲವರು ಭೂಮಿ ಒತ್ತರಿಸ್ತಾ ಇರ್ತಾರೆ, ಒಂದು 10 ಅಡಿ ಒತ್ತರಿಸ್ಕೊಳ್ಳೋದು, ಈ ಕಡೆ ಒಂದು 15 ಅಡಿ ಒತ್ತರಿಸ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾರೆ. ಅದರ ಜೊತೆಗೆ ನಾವು ಭೂಮಿಗೆ ನಾವು ಸಬ್ ರಿಜಿಸ್ಟರ್ಗೆ ಹೋಗಿ ನಾವು ಅಲ್ಲಿ ಕೇಸ್ ನಡೀತಾ ಇದ್ರು ನಮಗೆ ಬಿಟ್ಕೊಡಲ್ಲ. ಕೆಲವೆಲ್ಲ ತುಂಬಾ ಸಮಸ್ಯೆಗಳನ್ನ ಕೆಲವರು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಇವತ್ತು ನಾನು ಹೇಳುವಂತಹ ಪರಿಹಾರಗಳನ್ನ ನಾನು ಹೇಳಿರುವ ಸಮಯಕ್ಕೆ ಮಾಡಬೇಕು. ನಿಮಗೆ ಇಷ್ಟ ಬಂದಂತಹ ಸಂದರ್ಭದಲ್ಲಿ ದಯವಿಟ್ಟು ಮಾಡಬೇಡಿ. ಇಂತಹ ಪರಿಹಾರಗಳನ್ನ ಕೊಟ್ಟಿರುವಂಥದ್ದು, ಜೊತೆಗೆ ಇದರಲ್ಲಿ ಪರಿಹಾರ ಕಂಡುಕೊಂಡಿರುವಂಥದ್ದು. ಇದು ಮಳಿಗೆಗೂ ಮಾಡ್ಬೋದು, ಅಪಾರ್ಟ್ಮೆಂಟ್ಗಳಿಗೂ ಮಾಡ್ಬೋದು, ಭೂಮಿಯ ಎಲ್ಲ ವ್ಯಾಜ್ಯಗಳಿಗೂ ಸಮೇತ ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಇದು ಬಂದು ಮಾಡುವಂಥದ್ದು ಪ್ರತಿ ಸೋಮವಾರನೇ ನಾವು ಮಾಡಬೇಕು. ಸೋಮವಾರ ನಾನು ತಮ್ನೇಲಲ್ಲಿ ನಿಮಗೆ ಒಂದು ಪಿಕ್ಚರ್ ಕೊಟ್ಟಿದ್ದೀನಿ, ನೋಡ್ಬೋದು ನೀವಲ್ಲಿ. 2 ಹೋಳು ತೆಂಗಿನಕಾಯಿ ತಗೋಬೇಕು. ಇಲ್ಲಿ ನಾನು ತೋರಿಸಿದ್ದೀನಿ, ಒಂದೇ ಒಂದು ತೆಂಗಿನಕಾಯಿ, ಅದನ್ನ ಶುದ್ಧವಾಗಿ ಒಡಿಬೇಕು. ಒಡೆದು ಅದಕ್ಕೆ ತೆಂಗಿನ ಎಣ್ಣೆಯನ್ನೇ ಹಾಕಬೇಕು. ಜೊತೆಗೆ ಒಂದು ಹಿತ್ತಾಳೆ ತಟ್ಟೆಯನ್ನು ತಗೊಳ್ಳಿ. ಹಿತ್ತಾಳೆ ತಟ್ಟೆನ ತಗೊಂಡು ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನ ಹಾಕಿ 2 ಹೋಳಿನಿದೆ ಏನಿದೆ ಆ ಜುಟ್ಟು ಏನಿದೆ, ಆ ತೆಂಗಿನಕಾಯಿಯ ಜುಟ್ಟನ್ನ ನೀವು ತೆಗಿಬೇಕು. ಆ ನಂತರದಲ್ಲಿ ಅದಕ್ಕೆ 2 ಕೊಬ್ಬರಿ ಇದೆ ಏನಿದೆ, ಅಂದ್ರೆ ತೆಂಗಿನಕಾಯಿ ಏನಿದೆ, ಆ ತೆಂಗಿನಕಾಯಿ ಒಳಗಡೆ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಹಾಕಿ 2 ತಿರಿಯಾಗಿ ದಪ್ಪ ಬತ್ತಿಯನ್ನ ಹಚ್ಚಿಬಿಟ್ಟು ನೀವು ಅರಿಶಿಣ ಕುಂಕುಮವನ್ನು ಹಾಕಿ ದೀಪವು ಪೂರ್ವಾಭಿಮುಖವಾಗಿ ಉರಿಯುವ ರೀತಿಯಲ್ಲಿ ನೀವು ನೋಡ್ಕೋಬೇಕು. ಆದರೆ ಇದನ್ನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಗಣಪತಿಯ ಪ್ರಾರ್ಥನೆ ಮಾಡಿ, ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಇದನ್ನ ನೀವು ದೀಪವನ್ನ ಹಚ್ಚಬೇಕಾಗುತ್ತೆ. ಇದು ಯಾವಾಗ ಹಚ್ಚಬೇಕು, ಎಷ್ಟೊತ್ತಿಗೆ ಹಚ್ಚಬೇಕು ಅದೇ ಮುಖ್ಯ. ಯಾಕಂದ್ರೆ ನಾನು ಮಂಗಳವಾರ ಮಾಡ್ತೀನಿ, ಗುರುವಾರ ಮಾಡ್ತೀನಿ, ಅದು ಯಾವತ್ತೂ ಆಗಲ್ಲ. ಇದನ್ನ ಬಂದು
ಪ್ರತಿ ಸೋಮವಾರದಂದೇ ನಾನು ಹೇಳ್ತೀನಿ ಆ ಸಮಯದಲ್ಲೇ ಮಾಡಬೇಕು. ಬೇರೆ ಸಮಯದಲ್ಲಿ ಮಾಡಿದ್ರೆ ನಿಮಗೆ ಇದು ಪರಿಹಾರ ಆಗಲ್ಲ ಅಂತ ಹೇಳ್ತೀನಿ. ಇದು ಸೋಮವಾರದ ಶುಕ್ರ ಹೋರೆ ಅಂತ ಹೇಳ್ತೀವಿ. ಅಂದ್ರೆ ಹೋರಾಶಾಸ್ತ್ರದಲ್ಲಿ ನಾವು ಹೇಳ್ತೀವಿ ಕೆಲವೊಂದೊಂದು ಪರಿಹಾರಗಳನ್ನ ಇಂತಿಷ್ಟೇ ಸಮಯದಲ್ಲಿ ಹೀಗೆ ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಪರಿಹಾರ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಸೋಮವಾರದ ಶುಕ್ರ ಹೋರೆ ಅಂತ ಹೇಳಿದಾಗ ಬೆಳಿಗ್ಗೆ 11:35 AM ಇಂದ ಮಧ್ಯಾಹ್ನ 12:33 PM ಅಂತಂದ್ರೆ ಅಂದ್ರೆ ಒಂದು ದಿನದಲ್ಲಿ ಒಂದು ಹೋರೆ 3 ಬಾರಿ ಬರುತ್ತೆ. ಹಾಗೇನೆ ಸಂಜೆ ನಿಮಗೆ 6:22 PM ಇಂದ ಬೆಳಿಗ್ಗೆ ಅಂದ್ರೆ 6:22 PM ಇಂದ ಸಂಜೆ 7:24 ಇರುತ್ತೆ. ಆ ಸಮಯದಲ್ಲೇ ನೀವು ಮಾಡ್ಕೋಬೇಕು. ಹಾಗೇನೆ ಮತ್ತೆ ಮಧ್ಯರಾತ್ರಿ 1:35 AM ಇಂದ 2:37 AM ತನಕ ಇರುತ್ತೆ. ಯಾಕಂದ್ರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಥವಾ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ನಾವು ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ನಾವು ಲೆಕ್ಕವನ್ನ ತಗೊಳ್ತೀವಿ. ಹಾಗಾಗಿ 11:35 AM ಇಂದ 12:33 PM ಬೆಳಿಗ್ಗೆ, 11:33 12 PM ಅಂದ್ರೆ ಮಧ್ಯಾಹ್ನ. ಹಾಗೇನೆ 6:22 PM ಇಂದ 7:24 PM ಮಧ್ಯರಾತ್ರಿ 1:35 AM ಇಂದ 2:37 AM ನೀವು ಈ ದೀಪವನ್ನ ನಾನಿಲ್ಲಿ ತೋರಿಸಿದ್ದೀನಿ. ಶುದ್ಧವಾಗಿರುವ ತಟ್ಟೆ, ಕೊಬ್ಬರಿ ಎಣ್ಣೆ, ಅದು ತಮ್ಮನೇಲಲ್ಲೂ ಹಾಕಿದ್ದೀನಿ. ಅದಕ್ಕೆ ಹಾಕಿ ನಿಮಗೆ ಸುಗಂಧ ಭರಿತವಾದ ಹೂವಾದ್ರೂ ಹಾಕೊಳ್ಳಿ, ಜೊತೆಗೆ ಕೆಂಪು ಹೂಗಳನ್ನಾದ್ರೂ ಹಾಕಿ. ಜೊತೆಗೆ ಸಾಧ್ಯವಾದಷ್ಟು ನೀವು ಸೋಮವಾರನೇ ಈ ಪರಿಹಾರವನ್ನ ಮಾಡೋದು, ಬೇರೆ ದಿನ ಮಾಡಬೇಡಿ. ಹಾಗೇನೆ ನೀವು ಮತ್ತೆ ಕೇಳ್ಬೋದು ಇದಾಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಯಾಕಂದ್ರೆ ಇದು ಕೆಲವೆಲ್ಲ ಸಂದರ್ಭದಲ್ಲಿ ಪ್ರಾರಬ್ಧ ಕರ್ಮಗಳಿರುತ್ತೆ, ಜೊತೆಗೆ ಜಿಯೋಪಥಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಪ್ರತಿಯೊಂದು ಭೂಮಿಗೂ ತನ್ನದೇ ಆದಂತಹ ಒಂದು ರೀತಿ ನೀತಿಗಳಿರುತ್ತೆ. ಆ ಜಿಯೋಪಥಿ ಸ್ಟ್ರೆಸ್ ಬಗ್ಗೆ ಇನ್ನೊಂದಿನ ಯಾವತ್ತಾದ್ರೂ ಮಾಡ್ತೀನಿ, ಕಾರಣಾಂತರದಿಂದ ಇವತ್ತು ಹೇಳಕ್ಕಾಗಲ್ಲ. ಸೊ ಇದೆಲ್ಲ ಆಗುತ್ತಾ? ಅವೆಲ್ಲ ತಲೆಯಿಂದ ತೆಗ್ದಾಕ್ಬಿಡಿ. ನಂಬಿಕೆ, ಪ್ರೀತಿ, ಭಕ್ತಿಯಿಂದ ನೀವು ಮಾಡಿ ಅಂತ ಹೇಳ್ತೀನಿ. ಒಂದು. ಎರಡನೇದಾಗಿ ನೀವು ಕೇಳ್ಬೋದು, ಮೇಡಮ್ ದೀಪ ಎಲ್ಲ ಉರಿದಾದ್ಮೇಲೆ ಏನ್ ಮಾಡ್ಬೋದು, ಆ ಬತ್ತಿ ಏನ್ ಮಾಡ್ಬೋದು ಅಂತಹ ಸಂದರ್ಭದಲ್ಲಿ ಆ ತೆಂಗಿನಕಾಯಿ ಇರ್ಬೋದು, ಅಥವಾ ಆ ದೀಪದ ಬತ್ತಿಗಳೇನಿರ್ಬೋದು, ಅಥವಾ ಅಕ್ಕಿ ಏನಿರ್ಬೋದು, ಆ ಹೂವು ತೆಂಗಿನಕಾಯಿಯನ್ನ ತಗೊಂಡು ಹೋಗ್ಬಿಟ್ಟು ನೀವು ಯಾವುದಾದರೂ ದೈವ ವೃಕ್ಷಗಳೇನಿದೆ ಅಥವಾ ಮರದ ಕೆಳಗಡೆಗೆ ಹಾಕಿ. ಇಲ್ವಾ, ಹರಿಯುವ ನದಿಯ ದಂಡೆ ಏನಿದೆ ಆ ಪಕ್ಕದಲ್ಲಿ ಮರಗಳಿದೆಯಲ್ಲ, ಆ ಮರಕ್ಕೂ ಸಮೇತ ಒಟ್ಟಿನಲ್ಲಿ ಮರದ ಸಂದಿಗೆ ಹಾಕಿ. ಕಸಕ್ಕೆ ಹಾಕಬೇಡಿ, ಅಥವಾ ಮೋರಿಗಳಿಗೆ ಹಾಕ್ಬಿಡೋದು, ಅಥವಾ ಯಾರೋ ತುಳ್ಕೊಂಡು ಓಡಾಡುವಂಥದ್ದು, 3 ಕೂಡೋ ದಾರಿ 4 ಕೂಡೋ ದಾರಿಗೆ ಖಂಡಿತವಾಗ್ಲೂ ಹಾಕಕ್ಕೆ ಹೋಗ್ಲೇಬೇಡಿ. ಅಕ್ಕಿ ಇರುತ್ತೆ, ಅಕ್ಕಿಯನ್ನ ತೆಗೆದ್ಬಿಟ್ಟು ನೀವು ಹಸುಗೆ ಅದರ ಜೊತೆಗೆ ಬೆಲ್ಲ, 1-2 ಬಾಳೆಹಣ್ಣು, ಜೊತೆಗೆ ನೀವು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಅದರ ಹಿಂಭಾಗ ಏನಿದೆ ಆ ಹಸುವಿನ ಒಂದು ಹಿಂಭಾಗಕ್ಕೆ ನಮಸ್ಕಾರವನ್ನು ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಈ ತಟ್ಟೆಯನ್ನ ಯಾವುದೇ ರೀತಿಯ ಎಂಜಲು ಮಾಡದೆ ಇದನ್ನ ನೀವು ತೆಗೆದಿಟ್ಕೊಳ್ಳಿ. ಇದನ್ನ ಯಾಕಂದ್ರೆ ಕೆಲವ್ರ ಮನೇಲಿ ಹಿತ್ತಾಳೆ ತಟ್ಟೆ ಉಪಯೋಗಿಸ್ಕೋತೀರಿ, ಕೆಲವರು ಸ್ಟೀಲ್ ಇದ್ರೆ ಸ್ಟೀಲ್ ಉಪಯೋಗಿಸ್ಕೊಳ್ಳಿ. ಇಲ್ಲದಿದ್ರೆ ನೀವು ಡಿಸ್ಪೋಸಿಬಲ್ ತಟ್ಟೆ ಅಂತ ಏನ್ ಹೇಳ್ತೀವಿ, ಅದು ಡಿಸ್ಪೋಸಿಬಲ್ ಗಟ್ಟಿಯಾಗಿದ್ರೆ ಪರವಾಗಿಲ್ಲ. ಯಾಕಂದ್ರೆ ಇದಕ್ಕೆ ಏನಾದ್ರೂ ಬೆಂಕಿ ಬಿದ್ದು ಅದು ಸುಟ್ಟು ಹೋಗುವಂಥದ್ದು ಒಂದೊಂದು ಸಮಯದಲ್ಲಿ ಇರುತ್ತೆ. ಹಾಗಂತೇಳಿ ಅದನ್ನ ಸುಟ್ಟು ಹಾಕೊಳ್ಳೋ ಬದಲು ಹಿತ್ತಾಳೆ ತಟ್ಟಿದ್ರೆ ಸ್ಟೀಲ್ ತಟ್ಟೆಯಲ್ಲೇ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದ್ರೂ ಈ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಷ್ಟೋ ಜನ ಪ್ರತಿಯೊಬ್ರು ಒಂದಲ್ಲ ಒಂದು ಸಮಸ್ಯೆಯಿಂದ, ಭೂಮಿ ಸಮಸ್ಯೆ ಇರ್ಬೋದು, ವ್ಯಾಜ್ಯ ಸಮಸ್ಯೆ ಮನೆದಿರ್ಬೋದು, ಸೈಟ್ದಿರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಮಳಿಗೆಗಳಿರ್ಬೋದು, ಈ ತರ ಎಲ್ಲ ಸಮಸ್ಯೆಗಳಿಂದ ಸಿಕ್ಕಾಕೊಂಡಿರ್ತಾರೆ ಕಚೇರಿಗಳ ವಿಚಾರವಾಗಿ. ಇಂಥವರಿಗೆ ಸಮೇತ ಇಂಥ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಸೊ ಪರಿಹಾರಕ್ಕೆ ದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೇನೆ ಎಷ್ಟೋ ಜನಕ್ಕೆ ತಲೆಯ ಕೂದಲು ತುಂಬಾ ಉದುರ್ತಾ ಇರುತ್ತೆ, ಅವರಿಗೆ ಹಲವಾರು ಆಯುರ್ವೇದ ಆಗಿರ್ಬೋದು, ಅಲೋಪತಿ ಆಗಿರ್ಬೋದು ಮೆಡಿಸಿನ್ ತಗೊಂಡು ಕಮ್ಮಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನನ್ನ ಒಂದು ತಲೆಗೆ ಮಾಡುವಂತಹ ಒಂದು ಕೂದಲು ಹುಟ್ಲಿಕ್ಕೆ, ಜೊತೆಗೆ ಉದುರೋದು ಕಮ್ಮಿ ಆಗಕ್ಕೆ, ಜೊತೆಗೆ ಸ್ಟಿಮ್ಯುಲೇಷನ್ಗೆ ಅದು ತುಂಬಾ ಸಹಾಯ ಆಗುತ್ತೆ. ಇಂಥ ಎಣ್ಣೆಯನ್ನ ಹಚ್ಕೊಂಡು ಎಷ್ಟೋ ಜನ ಪರಿಹಾರವನ್ನ ಮಾಡ್ಕೊಂಡಿದ್ದಾರೆ. ಬುಡ ಸಮೇತ ಕೆಲವರಿಗೆ ಉದುರ್ತಾ ಇರುತ್ತೆ, ಅಂಥವ್ರು ಸಮೇತ ಈ ಪರಿಹಾರವನ್ನ ನೀವು ಮಾಡ್ಕೋಬಹುದು. ಇದು 100 ml, 200 ml, 500 ml ಆ ತರ ಇದರಲ್ಲಿ ಲಭ್ಯ ಇರುತ್ತೆ. ಹಾಗಾಗಿ ಯಾರಿಗಾದ್ರೂ ಇಂಥ ಎಣ್ಣೆ ಬೇಕು ಅಂತಿದ್ದಂಥ ಸಂದರ್ಭದಲ್ಲಿ
ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಇಂಥ ವಿಡಿಯೋಗಳನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ. ಹಾಗೆ ಎಷ್ಟೋ ವಿಡಿಯೋಗಳನ್ನ ಕೊಟ್ಟಿದ್ದೀನಿ, ಲೈವ್ ಅಲ್ಲೂ ಕೊಟ್ಟಿದ್ದೀನಿ, ವಿಡಿಯೋದಲ್ಲೂ ಕೊಟ್ಟಿದ್ದೀನಿ, ಶಾರ್ಟ್ಸ್ ಅಲ್ಲೂ ಕೊಟ್ಟಿದ್ದೀನಿ. ಜೊತೆಗೆ ಹಲವಾರು ನನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಸಮೇತ ಹಾಕಿದ್ದೀರಿ. ಈ ತರ ಹಲವಾರು ವಿಚಾರಗಳನ್ನ ಕೊಟ್ಟಿದ್ದೀನಿ. ಪರಿಹಾರ ಕ್ರಿಯೆಗಳಲ್ಲಿ ಇದನ್ನ ನೋಡಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.